ಬೇಕೇ ಬೇಕು. ನಿರ್ಲಕ್ಷ್ಯ ವಹಿಸುತ್ತಿರುವ ಎಲ್ಲ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲೇಬೇಕು. ನಿರ್ಲಕ್ಷ್ಯ ವಹಿಸುತ್ತಿರುವ ವೈದ್ಯಾಧಿಕಾರಿಗಳನ್ನ ಅಮಾನತು ಮಾಡಲೇಬೇಕು. ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು. ಮುಂದೆ ಮರುಕಳಿಸದಂತೆ ಎಚ್ಚರಿಕೆ ವಹಿಸಲೇಬೇಕು. ಬೇಕೇ ಬೇಕು. ನಿರ್ಲಕ್ಷ್ಯ ವಹಿಸಿರುವಂತಹ ವೈದ್ಯಾಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ನಿರ್ಲಕ್ಷ್ಯ ವಹಿಸಿರುವ ವೈದ್ಯಾಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ನಿರ್ಲಕ್ಷ್ಯ ವಹಿಸಿದಂತಹ ಅಧಿಕಾರಿಗಳ ಮೇಲೆ ಕ್ರಮ ಆಗಲೇಬೇಕು. ನಿರ್ಲಕ್ಷ್ಯ ವಹಿಸಿದಂತಹ ಅಧಿಕಾರಿಗಳ ಮೇಲೆ ಕ್ರಮ ಆಗಲೇಬೇಕು. ಬೇಕೇ ಬೇಕು. ವೈದ್ಯಾಧಿಕಾರಿಗಳನ್ನ ಅಮಾನತು ಮಾಡಲೇಬೇಕು. ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳನ್ನ ಅಮಾನತು ಮಾಡಲೇಬೇಕು. ನಿರ್ಲಕ್ಷ್ಯ ವಹಿಸುತ್ತಿರುವ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲೇಬೇಕು. ಆಸ್ಪತ್ರೆಯಲ್ಲಿ ಎಲ್ಲ ಮೇಂಟೆನೆನ್ಸ್ ಖರಾಬ್ ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲೇಬೇಕು. ನಿರ್ಲಕ್ಷ್ಯ ವಹಿಸುತ್ತಿರುವ ಜಿಮ್ಸ್ ಆಸ್ಪತ್ರೆ ಅಧಿಕಾರಿಗಳನ್ನ ಅಮಾನತು ಮಾಡಲೇಬೇಕು. ಮಕ್ಕಳು ಸಣ್ಣ ಸಣ್ಣ ಸ್ವಚ್ಛ ನ್ಯಾಯ ಬೇಕು ನೋಡ್ರಿ. ನಿಮ್ಗೆ ಕೈ ಮಕ್ಕಳು ನ್ಯಾಯ ಕೊಡ್ಸ್ಬೇಕ್ರಿ. ಅಕ್ಕಿ ಚಲೋ ಆಯ್ತು ನೋಡ್ರಿ. ಇವ್ರು ಬೇಕು ಸಸ್ತಾರ ಹೊಂಟಿವ್ರಿ ಎಲ್ಲಾರು ಕೂಡಿಕೆ. ನಮ್ಗೆ ನ್ಯಾಯ ಬೇಕು ನೋಡ್ರಿ. ಮಕ್ಕಳು ಸಣ್ಣವ ಸಣ್ಣವರಿ ಮೊಮ್ಮಕ್ಕಳು ಸಣ್ಣವರಿ. ನಮಗೆ ನ್ಯಾಯ ಬೇಕು ನೋಡ್ರಿ. ಕೂಡ ಮಾತಾಡಿ ಎಲ್ಲರೂ ಕೂಡ ಮಾತಾಡಿ ನ್ಯಾಯ ಬೇಕ್ರಿ. ನಮ್ಗೆ ನ್ಯಾಯ ಸಿಗ್ಬೇಕು ನೋಡ್ರಿ. ನಮ್ಮ ಅಕ್ಕ ಯಾರಿಗೆ ಅಂತಕ್ಕೆಲ್ಲ ಆಡಕ್ರಿ ಹಸ್ತಕ್ಕನ್ನ ಹಾಕಿ ಆಟಕ್ಕೆ ನಮ್ಮ ಅಕ್ಕ ಕಲಬುರಗಿಯ ಜಯದೇವ ಆಸ್ಪತ್ರೆಯಲ್ಲಿ ವೈದ್ಯರ ಒಂದು ನಿರ್ಲಕ್ಷ್ಯದಿಂದ ಬಡ ಕುಟುಂಬವಾದಂಥ ಗಂಗೂಬಾಯಿ ಜಮಾದಾರ್ ಎನ್ನುವಂಥ ಹೆಣ್ಣುಮಗಳು ಇವತ್ತಿನ ದಿವಸ ಸಾವನ್ನಪ್ಪಿದ್ದಾಳೆ. ಇದಕ್ಕೆ ನೇರವಾಗಿ ಜಯದೇವ ಆಸ್ಪತ್ರೆಯ ವೈದ್ಯರೇ ಕಾರಣ. ಆ ಗಂಗೂಬಾಯಿ ಎನ್ನುವಂಥ ಒಂದು ಪೇಷಂಟ್ಗೆ ಬೆಳಗ್ಗೆ 10:30 ಗಂಟೆಗೆ ಇಲ್ಲಿ ತಂದು ಕ್ಯಾಜುಯಾಲಿಟಿದಾಗ ಚೆಕ್ ಮಾಡಿಸು ಅಂದರೂ ಕೂಡ ಅವರು ಅಡ್ಮಿಷನ್ ತೊಗೊಳ್ಳಾರ್ದೆ ಸುಮಾರು 2:30-3 ಗಂಟೆವರೆಗೆ ಅವರಿಗೆ ಕಾಯಿಸಿ ತದನಂತರ ನಮಗೆ ಫೋನ್ ಮಾಡಿದಾಗ ನಾವು ನಿರ್ದೇಶಕರಾದಂಥ ಡಾಕ್ಟರ್ ಉಮೇಶ್ ಅವರಿಗೆ ಫೋನ್ ಮಾಡಿ ಹೇಳಿದಾಗ ಅವರು ಇಲ್ಲಿ ಹೇಳಿದಾಗ ಆವಾಗ ಆ ಪೇಷಂಟ್ ತೊಗೊಂಡು ಹೋಗಿ ಟ್ರೀಟ್ಮೆಂಟ್ ಕೊಟ್ಟರು. ಆ ಟ್ರೀಟ್ಮೆಂಟ್ ಕೊಡುವಂಥ ಸಂದರ್ಭದಲ್ಲಿ ಅಲ್ಲಿವರೆಗೆ ಆ ಒಂದು ಹೆಣ್ಮಗಳಿಗೆ ತ್ರಾಸ ತಾಳಾರ್ದೇ
ಪ್ರಾಣ ಬಿಟ್ಟಿದ್ದಾಳ. ಆ ಹೆಣ್ಣುಮಗಳ ಒಂದು ಸಕಾಲಕ್ಕೆ ಇವರು ಚಿಕಿತ್ಸೆ ಕೊಟ್ಟಿದ್ದೇ ಆದಲ್ಲಿ ಆ ಒಂದು ಬಡ ಜೀವ ಉಳಿತಿತ್ತು. ಇಂಥ ಒಂದು ದಿವ್ಯ ನಿರ್ಲಕ್ಷ್ಯದಿಂದ ಒಬ್ಬ ಬಡ ಕುಟುಂಬದ ಗಂಗೂಬಾಯಿ ಅನ್ನುವಂಥ ತಾಯಿ ತೀರ್ಕೊಂಡಿದ್ದಾಳ. ಇದನ್ನು ನಾವು ಇಡೀ ನಾಗರಿಕ ಸಮಾಜ ಬಲವಾಗಿ ಖಂಡಿಸ್ತಾ ಇದ್ದೀವಿ. ಕೇವಲ ಇದು ಒಂದೇ ಅಂತಲ್ಲ, ಜಯದೇವ ಮತ್ತು ಟ್ರಾಮಾ ಹಾಸ್ಪಿಟಲಲ್ಲಿ ಇತ್ತೀಚಿನ ದಿನಗಳಲ್ಲಿ ವೈದ್ಯರು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಸಮಯಕ್ಕೆ ಸರಿಯಾಗಿ ಇವತ್ತಿನ ದಿವಸ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ. ಇದರಿಂದ ಸಾಕಷ್ಟು ಜೀವ ಹಾನಿಗಳಾಗ್ತಾ ಇವೆ. ಆದ್ದರಿಂದ ಇದು ನಾವು ಬಲವಾಗಿ ಖಂಡಿಸ್ತಾ ಇದ್ದೀವಿ. ಯಾಕಂದ್ರೆ ಈ ಒಂದು ಸರ್ಕಾರಿ ಆಸ್ಪತ್ರೆ ಇರೋದು ಏನು ಬಡತನ ರೇಖೆಗಿಂತ ಕೆಳಗಿರೋರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ, ಹಿಂದುಳಿದ ವರ್ಗದವರಿಗೆ ಮತ್ತು ಎಲ್ಲ ಜಾತಿಯ ಬಡವರಿಗೆ ಈ ಒಂದು ಆಸ್ಪತ್ರೆಗಳವ. ಈ ಆಸ್ಪತ್ರೆಯ ಒಂದು ದಿವ್ಯ ನಿರ್ಲಕ್ಷ್ಯದಿಂದ ಈ ರೀತಿಯಾದಂಥ ಎಲ್ಲ ಪೇಷಂಟ್ಗಳು ಇವತ್ತು ಜೀವ ಹಾನಿ ಆದ್ರೆ ಮುಂದೆ ಇದಕ್ಕೆ ಯಾರು ಜವಾಬ್ದಾರಿ? ಆದ್ದರಿಂದ ಕೂಡಲೇ ಇದಕ್ಕೆ ಸಂಬಂಧಪಟ್ಟಂಥ ಏನು ಈ ಒಂದು ಆಸ್ಪತ್ರೆಯ ನಿರ್ದೇಶಕರು ಈ ಬಗ್ಗೆ ಆ ತಪ್ಪಿಸ್ತರ ಅವ್ರ ಮೇಲೆ ಕುಟುಂಬದವರು ಅವ್ರ ಮೇಲೆ ಸೂಕ್ತವಾದಂಥ ಕ್ರಮ ತೆಗೆದುಕೊಳ್ಬೇಕು. ಆ ಕುಟುಂಬಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ಕೊಡಬೇಕು. ಮುಂದಿನ ದಿನಗಳಲ್ಲಿ ಈ ಒಂದು ಆಸ್ಪತ್ರೆಯಲ್ಲಿ ಈ ರೀತಿಯಾದಂಥ ಒಂದು ನಿರ್ಲಕ್ಷ್ಯಗಳು ನಡಿಬಾರ್ದು ಎನ್ನುವಂಥ ಒಂದು ನಮ್ಮ ಬೇಡಿಕೆ ಇದೆ. ಅಲ್ಲಿವರೆಗೆ ನಾವು ಏನು ಬಾಡಿ ಡೆಡ್ ಆಗ್ಯದ ಆ ಬಾಡಿ ನಾವು ತೆಗೆಯೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ಮೇಲಾಧಿಕಾರಿಗಳು ಬರಬೇಕು. ಇವತ್ತಿನ ದಿವಸ ಬಂದು ಇಲ್ಲಿ ಆ ಒಂದು ಸ್ಪಷ್ಟೀಕರಣ ಕೊಡಬೇಕು. ಆ ಕುಟುಂಬಕ್ಕೆ ಪರಿಹಾರವನ್ನು ಕೊಡುವಂಥ ರೀತಿಯಲ್ಲಿ ಅವರು ವ್ಯವಸ್ಥೆ ಮಾಡಬೇಕು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ವೈದ್ಯಕೀಯ ಮಂತ್ರಿಗಳಾದಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೂ ಕೂಡ ನಾವು ಮಾತಾಡಿದ್ದೀವಿ ಮತ್ತು ಡಾಕ್ಟರ್ ಉಮೇಶ್ ಅವರಿಗೂ ಕೂಡ ನಾವು ಮಾತಾಡಿದ್ದೀವಿ. ಅವ್ರು ಬರಬೇಕು, ಬಂದು ಸೂಕ್ತವಾದಂಥ ಒಂದು ನ್ಯಾಯ ಕೊಡಬೇಕು. ಇಲ್ಲವಾದಲ್ಲಿ ನಾವು ಈ ಒಂದು ಆಸ್ಪತ್ರೆ ಎದುರು ಪ್ರತಿಭಟನೆ ಮಾಡಿ ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆ ಆಗಲಾರ್ದಂಗೆ ನಾವು ನೋಡ್ಕೋತೀವಿ. ಸರ್ಕಾರ ಕೂಡಲೇ ಸ್ಪಂದಿಸಬೇಕೆನ್ನುವಂಥ ಮನವಿಯನ್ನು ತಮ್ಮ ಮುಖಾಂತರ ನಾವು ಮಾಡ್ತಾಯಿದ್ವಿ. ನೀವು ಎಷ್ಟು ಗಂಟೆ ಬಂದಿದ್ದೀರಿ? ನಾವು 10-15 ನಿಮಿಷ ಬಂದಿದ್ದೇವೆ ಸರ್. 15 ನಿಮಿಷ ಇಲ್ಲೇ ಆಸರಾ ಕಾಲನಿ ಶೇಖೋಜ ಆಸರಾ ಕಾಲನಿ ಅಂತೀವಿ ತಂದೇವ್ರಿ ದವಾಖಾನೆಗೆ. ಸೀರಿಯಸ್ ಭಾಳ ನಾಮಲ್ ಬಿ ಪಿ ಹೆಚ್ಚು ಕಡಿಮೆ ಆಲತ್ತಿತ್ತು. ಬಿಚ್ಚೆ ಹೆಚ್ಚು ಕಡಿಮೆ ಆಗತ್ತ. ಮೇಡಮ್ ಏನೇ ಅಂದ್ರೆ ಹಿಂಗೆ ನಾಮಲ್ ಅದ ಎಲ್ಲ ಅದ ತೆಗೆಸ್ರಿ, ಬಿ ಪಿ ಚೆಕಪ್ಪ ರಕ್ತ ಚೆಕಪ್ಪ ಮಾಡಿದ್ವಿ, ಎಲ್ಲ ನಾಮಲ್ ಅದ ತಂದ್ರಿ. ಸರ್ ಫೋನ್ ಚೆನ್ನಾಗಿ ಏನಂದ್ರಿ ಪೇಷಂಟ ಒಂದು ಇದು ಕೊಡು ಅಂತಂದ್ರಿ. ಏನಂತಾರೆ ಇದು ರೀ ಬೆಡ್ ಕೊಡು ನಾನು. ಇಲ್ಲ ನಾಮಲ್ಲದ ನಾಳೆ ಬರ್ರಿ, ಇಲ್ಲಿ ನಾಳೆ ಕೊಡ್ತೀನಿ ನಿಮಗೆ ನನ್ನ ಫೋನ್ ಹಚ್ಚನ ಏನಂತ ಕೊಡ್ತೀನಿ ನನ್ನ. ಮತ್ತೆ ಒಯ್ದೇವ್ರಿ ಒಯ್ಯನ ಅಲ್ಲಿ ಒಯ್ದೇವಿ 123 ನಂಬರ್ ಒಯ್ಯನ ರಕ್ತ ರಿಪೋರ್ಟ ಎಲ್ಲ ಚೆಕಪ್ ಮಾಡಿದೇವಿ. ಚೆಕಪ್ ಮಾಡೋಣ ಅವು ನಾವು ಈ ತೊಗೊಂಬಲ್ಲಕ್ಕೆ ಹೋಗಿದ್ದೇವೆ, ಬಿಲ್ ಹಾಕ್ಲಿಕ್ಕೆ ಹೋಗಿದ್ದೇವೆ. ಬಿಲ್ ಹಾಕೋ ಟೈಮಿಗೆ ಬರತ್ತನ ಡೆಡ್ ಆಗ್ಬಿಟ್ಟಾರೆ. ಮೇಡಮೇ ಕಾರಣ ಇದಕ್ಕೆ. ಫಸ್ಟ್ ಯಾವ ನೋಡಲ್ಲ ಆ ಮೇಡಮೇ ಕಾರಣ. ನಾರ್ಮಲಿ ತಂದಾವೆ, ಏನೂ ಆಗಿಲ್ಲವೇ ನಾರ್ಮಲಿ ಅದ ಒಯ್ದ ತಂದ್ರು ಮನೆಗೆ. ಒಯ್ಯನ ಇಲ್ಲ ಮೇಡಮ್ ನಾವು ಅಡ್ಮಿಟ್ ಮಾಡಿರಿ, ಭಾಳ ಬಿ ಪಿ ಹೆಚ್ಚು ಕಡಿಮೆ ಇತ್ತು, ಮೈ ತಣ್ಣಗಾಗ್ಯದ ಅಂತ ನಾವು ಹೇಳಿದಾರೆ. ಆಯ್ತು ಅವಾಗ ಇಲ್ಲಿ ಸರ್ ಫೋನ್ ಹಚ್ಚನ ಏನಂತಂದ್ರೆ 23 ಆ ನಂಬರ್ ಹೋಗೋಣ ಅಲ್ಲಿ ಒಯ್ದನ ಇಲ್ಲಿ ಇನ್ನೊಂದು ಯಾವ್ದಲ್ಲ ರೀ ಒಳಗೆ ಅಲ್ಲಿ ಒಯ್ಯನ ಎಲ್ಲ ಏಕಿದು ಕಾಸ್ಟ್ಯೂಮ್ ರಕ್ತ ರಿಪೋರ್ಟ್ ಎಲ್ಲ ಇದು ಮಾಡತ್ತಂದ್ರಿ. ಮಾಡೋಣ ನಾವು ಈ ಕಡೆ ಹೋಗಿ ನಮ್ಮ ಅಣ್ಣ ರೇಷನ್ ಕಾರ್ಡ್ ತಲಕ್ಕೆ ಹೋಗ್ಯಾರಿ. ನಮ್ಮ ಮಕ್ಕಳು ನಮ್ಮ ಮನೆಯವ್ರು ಅಲ್ಲೇ ಇದ್ದಿರೋ ಬರತ್ತನ